ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ನೋಡಿದಿರಿ, ಇರಾನ್ ಇದ್ದಿದ್ದು ಇಸ್ರೇಲ್ ಜಾಗವನ್ನು, ಅಮೆರಿಕ ಜಾಗವನ್ನು ಚೈನಾ ರಷ್ಯಾ ತುಂಬಿಕೊಳ್ತಾ ಇವೆ ಅನ್ನುವಂಥ ಮಾತನ್ನು. ಮತ್ತು ಈಗಾಗಲೇ ಒಂದು ಸ್ಪಷ್ಟ ಆಗಿದೆ. ಇವತ್ತು ಅಮೆರಿಕ ಎಷ್ಟೊಂದು ರಿಚ್ ಆಗೋದು ಕಾರಣ, ಶ್ರೀಮಂತ ಆಗೋದು ಕಾರಣ, ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಮಾರುವಂಥದ್ದು, ಅದರ ವಿಜ್ಞಾನ, ಅದರ ಜೊತೆಗೆ ಜಾಣ್ಮೆ, ಬುದ್ಧಿವಂತಿಕೆ, ವ್ಯಾಪಾರೀಕರಣ ಮಾಡಿಕೊಳ್ಳುವಂಥ ಬುದ್ಧಿ. ಹೀಗಾಗಿ ಮಿಡ್ಲ್ ಈಸ್ಟ್ ಪೂರ್ತಿ ಥರ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡ್ಬಿಟ್ಬಿಟ್ಟಿತ್ತು. ಹೀಗಾಗಿ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಏಜೆನ್ಸಿ ರೂಪದಲ್ಲೇ, ದಲಾಲಿ ರೂಪದಲ್ಲಿ ಹೊಡಿತಾ ಇತ್ತು. ಹೀಗಾಗಿ ಇವತ್ತು ಅದು ಸೋಲರಿಯ ಸರ್ದಾರ ಅನ್ನುವಂಥ ಹೆಸರನ್ನು ಪಡ್ಕೊಂಡಿತ್ತು. ಆದರೆ ಫಸ್ಟ್ ಟೈಮ್ ಈಗಾಗಲೇ ಆಗಿದೆ, ಇಲ್ಲಂತಲ್ಲ. ಈ ಹಿಂದೂ ವಿಯೆಟ್ನಾಂದಲ್ಲಿ ಸೋತು ಬಂದದ ಅಮೆರಿಕ, ಜೊತೆಗೆ ಮೊನ್ನೆ ನಡೆದಂಥ ಒಂದು ಇರಾಕ್ ಜೊತೆಯಲ್ಲೂ ಸಹಿತ ಒದ್ದಾಡಿದ ಗೆಲ್ಲುವಲ್ಲೇ. ಈಗ ವಿಶೇಷ ಅದು ಎದ್ರೆ ಉಳಿಲಿಕ್ಕಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿತ್ತದು. ಆದರೆ ಈ ಸಲ ಯಾಕೋ ಏನೋ ವೆನೆಜುವೆಲಾ ಗೆದ್ದ ತಕ್ಷಣ, ವೆನೆಜುವೆಲಾದ ರಾಷ್ಟ್ರಪತಿನ ಹೊತ್ಕೊಂಡು ಹೋದ ತಕ್ಷಣ, ಅದೇ ಕಾಲಕ್ಕೆ ನ್ಯಾಟೋದ ಸೈನ್ಯವನ್ನು ಸಹಿತ ಧಿಕ್ಕರಿಸಿ ಗ್ರೀನ್ಲ್ಯಾಂಡ್ ಹೇಳಿದ ತಕ್ಷಣ ಒಂದಿಷ್ಟು ನಾನಪ್ಪ, ನನ್ನ ಕೆನಕವ್ರು ಯಾರಿಲ್ಲ, ಯಾವ ಜಪಾನ್ ಇಲ್ಲ, ಯಾವ 7 ದೇಶಗಳಿಲ್ಲ, ಯಾರೂ ಇಲ್ಲ, ನಾನು ಐ ಆಮ್ ದ ಕಿಂಗ್ ಅಂತ ತಿಳ್ಕೊಂಡಿತ್ತು ಅಮೆರಿಕ. ಇಸ್ರೇಲ್ದ ಮಾತು ಕೇಳಿತೋ ಅಥವಾ ಇಸ್ರೇಲ್ ಇದರ ಮಾತು ಕೇಳಿತೋ, ಇಸ್ರೇಲ್ಗೂ ಬಂದಿತ್ತು ಗ್ರೇಟರ್ ಇಸ್ರೇಲ್ ಮಾಡಬೇಕು. ಅದರಲ್ಲಿ ಇರಾನ್ ಕೆಲವೊಂದು ಭಾಗ, ಮತ್ತೊಂದರ ಭಾಗ ಎಲ್ಲ ತೊಗೊಂಡು ಅಲ್ಲಿ ಎಣ್ಣೆ ಭಾಗ ತನ್ನಲ್ಲಿಟ್ಕೊಂಡು ಆಟ ಆಡಬೇಕಂತ ಮಾಡ್ತಾಯಿತ್ತು. ಇವೇನೇನೋ ತಲೆಯಲ್ಲಿದ್ದು ಕನಸುಗಳೆಲ್ಲ. ಆದರೆ ಇವತ್ತು ಅವೆಲ್ಲ ಡ್ಯಾಮೇಜ್ ಆಗಿ ಹೋಗಿಬಿಟ್ಟಿದ್ದಾವೆ, ಡಿಸ್ಟ್ರಾಯ್ ಆಗಿದಾವೆ ಅಂದರೂ ಅಡ್ಡಿ ಇಲ್ಲ. ಯಾಕಂದರೆ ಇವತ್ತು ಸ್ವತಃ ಅಮೇರಿಕಾ ಕೊಲ್ಲಿಯ ರಾಷ್ಟ್ರಗಳಲ್ಲಿಯೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡದ. ಇರಾನ್ ಅದು ಸ್ಪಷ್ಟ ಹೇಳಿಬಿಟ್ಟದ. ಎಲ್ಲೆಲ್ಲಿ ಅಮೇರಿಕೆ ಸೈನ್ಯ ನೆಲೆಗಳಿದ್ದಾವೋ, ಎಲ್ಲೆಲ್ಲಿ ಅವ್ರ ವ್ಯಾಪಾರಿ ಕೇಂದ್ರಗಳಿದ್ದಾವೋ ಅಲ್ಲೆಲ್ಲ ದಾಳಿ ನಾವು ಮಾಡ್ತೀವಿ, ಉಳಿದವ್ರ ಮೇಲೆ ದೂರ ಸರಿರಿ ಅಂತೇಳಿ ಕುವೈತ್ ಇರ್ಬೋದು, ಬಹ್ರೇನ್ ಇರ್ಬೋದು, ಯಮನ್ ಇರ್ಬೋದು, ಅದೇ ಕಾಲಕ್ಕೆ UAE ಇರ್ಬೋದು, ಅರಬ್ ರಾಷ್ಟ್ರಗಳಿರ್ಬೋದು, ಇವೆಲ್ಲ ದುಬೈ ಇರ್ಬೋದು, ಇದನ್ನೆಲ್ಲ ವಾರ್ನಿಂಗ್ ಕೊಟ್ಟದ. ಹೀಗಾಗಿ ಅವ್ರಿಗೂ ಪಾಪ ಏನು ಮಾಡೋಕ್ಕೆ ತಿಳಿತಾ ಇಲ್ಲ. ಹೀಗಾಗಿ ತಮ್ಮ ಶಕ್ತಿ ಅಮೇರಿಕದ ಏನು ಅನ್ನೋದು ತೋರಿಸಿಕೊಂಡಿದ್ದಕ್ಕಾಗಿ ಇವತ್ತು ಹೊಸ ಶಕ್ತಿ ಹುಟ್ಟುವಂಥ ಸಂಕ್ರಮಣ ಕಾಲ ಇದು. ಹೊರ್ಮುಜ್ದಲ್ಲಿಯೂ ಸಹಿತ ಇರಾನ್ ತಾನು ಹಿಡಿತದ ಸಾಧ್ಯದ. ಅದು ಅಲ್ಲೇನು ವ್ಯವಹಾರ ಇದ್ದರು ಯುಹಾನ್ ಮೂಲಕ, ಚೈನಾದ ಯುಹಾನ್ ಮೂಲಕ ಹಿಡಿಬೇಕು ಅನ್ನೋಂಥ ಕಟ್ಟಪ್ಪನೆ ಹಾಕಿಬಿಡೋದು, ಟ್ಯಾಕ್ಸ್ ಮೋಸ ಮಾಡುವಂಥದ್ದು. ಹೀಗಾಗಿ ನಿಧಾನಕ್ಕೆ ಡಾಲರ್ದ ಜಾಗವನ್ನು ಯುಹಾನ್ ಆಕ್ರಮಿಸ್ಕೊಳ್ತಾ ಇದ್ದಾವೆ. ನಿರಂತರವಾಗಿದ್ದ ಭಯದಿಂದನ ಟ್ರಂಪ್ ಅವರು ಇಡೀ ವಿಶ್ವತನ ಕೇಳ್ತು ಹೋಗ್ಬೇಕಂತ ಮಾಡಿದರು. ಆದರೆ ಅವರು ಅಂದ್ಕೊಂಡು ನಂಗೆ ಆಗಲಿಲ್ಲ ಅನ್ನುವಂಥದ್ದು. ಯಾವ ನ್ಯಾಟೋವನ್ನು ತಾವು ದೂರ ಸರಿಸಿದ್ರು, ಆ ನ್ಯಾಟೋ ಸಹಾಯ ಕೇಳಿದ ಸಹಿತ ಅವರು ಸಮೀಪ ಬರಲಿಲ್ಲ. ಇವತ್ತು ಎಲ್ಲ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೂ ಸಹಿತ ನಿಷೇಧ. ಅಮೇರಿಕೆಯಿಂದ ನಮಗೇನಾಗಲಿಕ್ಕೆ ಸಾಧ್ಯ ಇಲ್ಲ. 7G ರಾಷ್ಟ್ರಗಳು ಸಹಿತ ಅಮೇರಿಕೆಯನ್ನು ದೂರ ಸರಿಸುವಂಥದ್ದು. ಇವತ್ತು ಏನಪ್ಪ, ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಮತ್ತು ಕೆನಡಾ ಇರ್ಬೋದು, ಜರ್ಮನಿ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಇವೆಲ್ಲರೂ ಇವತ್ತು ಕೈ ಮುಗದ ಮಾಡಿ ದೂರ ಸರಿದ್ಬಿಟ್ಟಿದ್ದಾವೆ. ಹೀಗಾಗಿ ಹೊಸ ಒಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಆಗ್ಲಿಕ್ಕತ್ತದ ರೀ. ಆರ್ಥಿಕ ವ್ಯವಸ್ಥೆ ಅಂದಾಗ ಭಾರತ ಸಹಿತ ಇವತ್ತು ಭಾಳ ಎಚ್ಚರಿಕೆಯಿಂದ ಇದ್ದಿರಬೇಕಾಗಿದೆ. ಈಗೊಮ್ಮೆ ಹಿಂದೆ ತಪ್ಪು ಮಾಡಿದ. ನಮ್ಮ ನೆಹರೂರವ್ರು ಇಟ್ಟಂಥ ವಿದೇಶಾಂಗ ನೀತಿಯನ್ನು, ಅವರು ಕೊಟ್ಟಂಥ ಪ್ರಜಾಪ್ರಭುತ್ವವನ್ನು ಇವೆರಡೂ ಇಟ್ಕೊಂಡು ಹೋಗಬೇಕಾಗಿತ್ತು. ಪ್ರಜಾಪ್ರಭುತ್ವದ ಅದೇನು ಕಿತ್ತಲಿಕ್ಕೆ ಆಗೋದಿಲ್ಲ. ಆ ಮಧ್ಯೆ ಆದರೂ ಇವತ್ತು ಸಾಕಷ್ಟು ತೊಂದರೆಯನ್ನು ನಮ್ಮ ಸಂವಿಧಾನ ಎದುರಿಸಲಾಗುತ್ತದೆ ಅನ್ನೋದು ಭಾಳಷ್ಟು ಸಂವಿಧಾನ ತಜ್ಞರ ಅಭಿಪ್ರಾಯ ಅದ, ರಾಜಕಾರಣಿಗಳ ಅಭಿಪ್ರಾಯ ಅದ. ಇರಲಿ, ಅದು ಮತ್ತೊಮ್ಮೆ ಚರ್ಚೆ ಮಾಡೋಣ. ಈಗ ಆರ್ಥಿಕವಾಗಿ ವಿದೇಶಾಂಗ ನೀತಿಯ ನೆಲೆಗಟ್ಟಿನಲ್ಲಿ ಇವತ್ತು ಭಾರತ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇವತ್ತೊಂದು ಸಮಯ ಬಂದದ. ಯಾಕೆ ಇಲ್ಲಿವರೆಗೆ ಅಮೇರಿಕೆಯ ಪರವಾಗಿ ನಿಲ್ಲುವಂಥ ಅನಿವಾರ್ಯತೆ ಭಾರತಕ್ಕೆ. ಕಾರಣ ಅಂದ್ರೆ ಇಲ್ಲಿ ಎಲ್ಲ ಕಾರ್ಪೊರೇಟ್ಗಳು, ಯಾಕೆ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಯಾರು ಕೈ ಕೊಟ್ಟಿದ್ದಾರೆ, ಮೋದಿಯವರು ಬಂದ ತಕ್ಷಣ ಈ ಕಳೆದ 12 ವರ್ಷಗಳಿಂದ ಎಲ್ಲನೂ ಇವತ್ತು ಕಾರ್ಪೊರೇಟ್ ಕೈ ಕೊಟ್ಟಿದ್ದಕ್ಕಾಗಿ, ಕಾರ್ಪೊರೇಟ್ ಎಲ್ಲ ಅಮೇರಿಕ ಮೇಲೆ ಡಿಫೆಂಡ್ ಇರೋದ್ರಿಂದಾಗಿ ಅಮೇರಿಕಕ್ಕೆ ಶರಣ ಅನ್ನುವಂಥ ಪ್ರಸಂಗ ನಮ್ಮ ಮೋದಿಯವ್ರಿಗೆ ಬಂದಿತ್ತು ಅನ್ನೋದ್ರಲ್ಲಿ 2 ಮಾತಿಲ್ಲ. ಮತ್ತು ಅದು ಭಾಳ ಬೆಸ್ಟ್ ಅಂತ ಎಲ್ಲರಿಗೂ ಅನಿಸುತ್ತದೆ. ಅಮೇರಿಕ ಭಾಳ ಬೆಸ್ಟ್ ಅಂತ ಸೋಲಿಸೋದು ಯಾರಿಗೂ ಸಾಧ್ಯ ಇಲ್ಲ. ಇಟ್ ಈಸ್ ಸೂಪರ್ ಪವರ್. ಅದು ಹೇಗೆ ಹೋಗಬೇಕು ಅನ್ನೋದು ಇದ್ದಿದ್ದನ್ನು ಈ ಸಲ ಇರಾನ್ ಆ ಒಂದು ಭಾವನೆಯನ್ನು ಇವತ್ತು ಒಡೆದು ಹಾಕ್ಯದ, ನುಚ್ಚುನುರಿ ಮಾಡಿದ. ನಾವು ಗೆಲ್ಲಕ್ಕೆ ಸಾಧ್ಯ, ಅದೇನು ಗೆಲ್ಲಲಾರದ ದೇಶನಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಇವತ್ತು ಜಗತ್ತಿಗೆ ಕೊಟ್ಟದ. ಅಷ್ಟಲ್ಲ, ಬರ್ರಿ ನ್ಯೂಸ್ ಮಾಡೋದು ಕರಿತಾ ಇದೆ. ಇವ್ರು ಹೋಗ್ತಾ ಇಲ್ಲ ಅಲ್ಲ, 10 ದಿವಸದ್ದು 20 ದಿವಸ ಮತ್ತೇನೋ ಸೀಸ್ ಫೈರ್ ಮಾಡ್ಕೊಳ್ತಾ ಇದ್ದಾರೆ ತಮಗೆ ತಾವ. ಈ ಪ್ರಸಂಗ ಇರೋದರಿಂದ ಇವತ್ತು ಅರಬ್ ದೇಶಗಳ ಒಕ್ಕೂಟ ಸಹಿತ ಇವತ್ತು ಇವರು ಸಹವಾಸ ಸಾಕಪ್ಪ, ನಾವು ಸ್ವಂತ ಏನು ನಮ್ಮ ಸೈನ್ಯ ಇಟ್ಕೊಂಡು
ನಮ್ಮ ಸೈನ್ಯ ನಾವು ಬೆಳೆಸ್ಕೊಳ್ಳೋಣ ಹಂತಕ್ಕೆ ಬರ್ತಾ ಇದ್ದಾರೆ. ಅದನ್ನು ಈ ಸಲಹೆ ಕೊಡ್ತಾ ಇದೆ ಇರಾನ್, ನಿಮ್ಮ ರಾಷ್ಟ್ರ ನೀವು ರಕ್ಷಣೆ ಮಾಡಿಕೊಡ್ರಿ, ಇನ್ನೊಬ್ರು ಯಾರು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಮಟ್ಟದಲ್ಲೇ. ಹೀಗಾಗಿ ಭಾರತವೇ ಇವತ್ತು ಹೊಸ ಅರ್ಥನೀತಿಯನ್ನು ಮಾಡಿಕೊಳ್ಳೇಬೇಕಾಗಿದೆ. ಇವತ್ತು ನಿಶ್ಚಿತವಾಗಿ ತಿಳ್ಕೊಬೇಕಾಗಿದೆ, ಯಾವ ಕಾರ್ಪೊರೇಟ್ರಿಂದಾಗಲಿ ಮತ್ತೊಬ್ಬರಿಂದಾಗಲಿ ಬಂಡವಾಳಶಾಹಿಗಳಿಂದಾಗಲಿ ಈ ದೇಶದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಬರ್ಕೊಂಡು ಇಟ್ಕೊಂಡ್ಬಿಟ್ರಿ. ಮೋದಿಯವರು ಇರ್ಬೋದು, ಇನ್ಯಾವುದೇ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾರೂ ಇರ್ಬೋದು, ಇವರು ಈ ದೇಶದ ಎಲ್ಲ ಯುವಕರಿಗೆ ಉದ್ಯೋಗನ ಸೃಷ್ಟಿ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇವರು ಒಂದು ಫೀಲ್ಡು ಒಕ್ಕಲ್ತನ, ರೈತಾಪಿ ಅಥವಾ ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯಮಿಗಳಿಗೆ ನಾವು ಅವಕಾಶ ಕೊಟ್ಟು ಅವ್ರಿಗೆ ಮಾರ್ಕೆಟ್ ಮಾಡಿ ಕೊಟ್ಟಾಗ ಮಾತ್ರ ಇಡೀ ದೇಶದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ನಮ್ಮ ಮೋದಿಯವ್ರು ಬಂದಾಗ ನಿಮ್ಗೆ ಗೊತ್ತದ 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಕೊಡ್ತಾನೆ ಅಂದ್ರೆ ಎಷ್ಟು ಕೊಟ್ಟರು ಇಲ್ಲಿವರೆಗೆ ಅನ್ನೋಂಥದ್ದು ನೀವು ಇವತ್ತು ಶ್ವೇತಪತ್ರ ಹೊರಡಿಸೋದಕ್ಕೆ ಕೇಳಬೇಕಾಗಿದೆ. ಕೇಳ್ರಿ ನೀವೆಲ್ಲರೂ, ಇವತ್ತಿನ ಈ ದೇಶದ ಪ್ರಜೆಗಳೆಲ್ಲ ಮೋದಿಯವ್ರಿಗೆ ಕೇಳ್ರಿ, ಎಷ್ಟು ಕೊಟ್ಟರಪ್ಪ ನೀವು ಉದ್ಯೋಗ ಇಲ್ಲಿವರೆಗೆ, ಅದಕ್ಕೂ ಶ್ವೇತಪತ್ರ ಹೊರಡಿಸ್ರಿ ಅಂತೇಳಿ. ಯಾಕಂದ್ರೆ ಇಲ್ಲಿವರೆಗೆ ಜನಸಂಖ್ಯೆನ ಇವತ್ತು ಸರ್ವೆ ಮಾಡಿಸಿಲ್ಲ ನಮ್ಮ ಮೋದಿಜಿಯವರು, ಈಗೇನೋ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಆದಾಗ ಖರೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಮ್ಮ ಡೆವಲಪ್ಮೆಂಟ್ ಹೇಳೋದಕ್ಕಾಗಿ ಅಂಕಿ ಸಂಖ್ಯೆ ಬೇಕು. ಆ ಅಂಕಿ ಸಂಖ್ಯೆ ನಮಗೆ ಸಿಗ್ತಾ ಇಲ್ಲ, ಯಾವುದೋ ಪೀಳಿ ಹೋಗಿ ನೀವು ಸಿಗ್ತಾ ಇಲ್ಲ. ಹೀಗಾಗಿ ಏನಾಗಿದೆಪ್ಪ, ನಾ ಏನು ಹೇಳ್ತಾ ಅರ್ಧ ಅಂಕಿ ಸಂಖ್ಯೆ, ಸರ್ಕಾರ ಹೇಳುತ್ತೆ ಅರ್ಧ ಅಂಕಿ ಸಂಖ್ಯೆ, ಅದು ಸರ್ವೆ ಅನ್ನುವಂಥದ್ದು ಖಚಿತವಾಗಿ ಆಗಿಲ್ಲ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಅದೇನೂ ಇರಲಿ, ಇವತ್ತು ವಿದೇಶಾಂಗ ನೀತಿಯನ್ನು ಮತ್ತು ಅರ್ಥನೀತಿಯನ್ನು ಬದಲಾಯಿಸಿಕೊಳ್ಳುವಂಥ ಉತ್ತಮ ಕಾಲಕ್ಕೆ ಬಂತದ. ನಮಗೆ ಮೇಲೆ ಇವತ್ತು ಅಮೇರಿಕದ ಪ್ರೆಷರ್ ಇಲ್ಲ, ಅಮೇರಿಕ ತನ್ನಸ್ಥ ಉಳಿಸ್ಕೊಂಡು ಸಾಕಾಗಿದೆ. ಇವತ್ತು ನಾನು ಬಿಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ಬಂದು ನಿಂತದೆ ಇವತ್ತು ಅಮೇರಿಕ. ಯಾಕಂದರೆ ಆ ಶತಾಯಗತ ಏನಾದರೂ ಮಾಡಿ ಮಧ್ಯ ಏಷ್ಯಾವನ್ನು ಮತ್ತೆ ಸುಪರಿ ತೊಗೊಳ್ಬೇಕಪ್ಪ ಅಂತಂದ್ರೆ ಇರೋ ಹಾಗೆ ಒಂದೇ ಈಗ ಯುದ್ಧ. ಯಾಕಂದ್ರೆ ಚೈನಾ ಮತ್ತು ಇರಾನ್ ಅಂತ ಸ್ಪಷ್ಟವಾಗಿ ಯುದ್ಧಕ್ಕೆ ನಿಂತದೆ ಇವತ್ತು. ಖರ್ಗ್ ಐಲ್ಯಾಂಡ್ ಬೆದರಿಗೆ ಹಾಕಿ ನೋಡಿದ್ರು ಅಮೇರಿಕದವರು, ಖರ್ಗ್ ಐಲ್ಯಾಂಡ್ ಕಸ್ಕೊಳ್ತೀವಿ ಅಂತೇಳಿ. ಬಂದರೆ ಬಾಪ ಅಲ್ಲಿ ಅನ್ನೋಂಗೆ ಹೇಳಿದ್ರು ಅವರು. 10 ಲಕ್ಷ ಸೈನ್ಯವನ್ನು ಅಲ್ಲಿ ಸುತ್ತಮುತ್ತಲ ಕಾಲ್ದಾಳ ಅಂತಾರೆ ಅದನ್ನಾಯ್ತು, ಮತ್ತೇನಾಯ್ತು ನಿಲ್ಲಿಸಿದಾರೆ. ಜೊತೆಗೆ ವಾಯು ಮೂಲಕ ಬಂದರೆ ಅಲ್ಲೂ ಅಲ್ಲೇ ಕ್ಷಿಪಣಿಗಳನ್ನ ರೆಡಿ ಮಾಡಿ ಕೂತಿದ್ದಾರೆ. ಹೆಂಗೆ ಬರ್ತೀರಿ ಬರ್ರಿ ನೀರಾಗಿ ಬರ್ತೀನಿ ಅದು ಕೂಡ ರೆಡಿ ಇದ್ದಾರೆ. ನೀವು ಖರ್ಗ್ ದ್ವೀಪ ಮುಟ್ಟಾಗಿ ಬರ್ರಿ ನೋಡೋಣ ಅಂತಾರೆ. ಹೀಗಾಗಿ ಅಮೇರಿಕಾಗೆ ಏನು ಮಾಡೋಗ್ತೈತೆ ಎಲ್ಲ ಸ್ವತಃ ಅಮೇರಿಕಾದಲ್ಲೂ ಸಹಿತ ಅಲ್ಲಿ ಕ್ಯಾಬಿನೆಟ್ದಲ್ಲಿ ಆಗಿರ್ಬೋದು, ಸೆನೆಟ್ದಲ್ಲಿ ಆಗಿರ್ಬೋದು, ಅಲ್ಲಿ ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, ಇವರು ವಿರೋಧ ದಿನಕ್ಕೆ ಹೆಚ್ಚಾಗ್ತಾ ಇದರ ಅವಶ್ಯಕತೆ, ಯುದ್ಧದ ಅವಶ್ಯಕತೆ ಇರಲಿಲ್ಲ, ಮತ್ತು ಈಗೂ ಇಲ್ಲ, ಮುಂದೂ ಇಲ್ಲ. ನಾವು ಡಿಪ್ಲೊಮೆಟಿಕ್ ಆಗಿ ಅವ್ರ ಜೊತೆ ವ್ಯವಹಾರ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಪ್ರೆಷರ್ ನಮ್ಮ ಟ್ರಂಪ್ ಅವ್ರ ಮೇಲೆ ಬರೋದರಿಂದಾಗಿ ಸಪೋಸ್ ಯುದ್ಧ ಮಾಡಿ ಕಾಲ್ದಳವನ್ನು ಅಂದರೆ ಸೈನ್ಯವನ್ನು ಕಳಿಸಿ ಸೋತ್ರ ಟ್ರಂಪ್ ಅವ್ರಿಗೆ ಅಷ್ಟೆಲ್ಲ ಇಡೀ ಅಮೇರಿಕಾಗಣ ಮುಖಭಂಗ ಆಗ್ತದೆ ಅನ್ನೋದು 2 ಮಾತಿಲ್ಲ. ಹೀಗಾಗಿ ಯುದ್ಧ ನಮಗೆ ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಒತ್ತಿ ಹೇಳೋದ್ರಿಂದಾಗಿ ಇವತ್ತು ಟ್ರಂಪ್ ಆದರೂ ಸಹಿತ 5 ದಿವಸ 10 ದಿವಸ 15 ದಿವಸ ಹಂಗೆ ವಾಡಾವ ಮಾಡ್ತಾಯಿದ್ದಾರೆ, ಇದ್ರ ವಿಸ್ತರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು IRGC ನಮ್ಮ ಇರಾನದ ಏನು ಸೈನ್ಯ ತಂಡದ ಅವ್ರು ಬಂದ ಬಿಡಪ್ಪ ಮ್ಯಾಗೆ ಹೋಗಿರಿ. 50 ವರ್ಷ ಆದ್ಮೇಲೆ ನಾವು ಇದನ್ನು ಯುದ್ಧ ಮಾಡೋದ್ರೊಳಗೆ ಬರೀ 25, 26, 27 ವರ್ಷದ ಯುದ್ಧ ಅಲ್ಲ ಮಾಡೋಣ ಬರ್ರಿ ಅಂತ ಕರಿತಾ ಇದ್ದಾರೆ. ಇದರ್ಥ ನಾವು ನಿಮ್ಮನ್ನು ಗೆಲ್ತೀವಿ, ಹಾರ್ಮೋನ್ಸ್ ಬಿಟ್ಟುಕೊಡೋದಿಲ್ಲ, ಜೊತೆಗೆ ಖರ್ಗ್ ದ್ವೀಪ ಅಂತ ನೀವು ಕನಸಿನ ಮಾತು ತೊಗೊಳ್ಳೋದು ಅನ್ನೋಂಥ ಮಾತು ಇವತ್ತು ಮಾತಾಡ್ತಿದ್ದಾರೆ. ಅಲ್ಲೇನಾಗಿದೆ ಅಂದರೆ ಜನರಲ್ಲಿ ಅಂದರೆ IRGC ದೊಡ್ಡ ಸೈನ್ಯ 10 ಲಕ್ಷ ಸೈನ್ಯದ 10 ಲಕ್ಷ ಸೈನ್ಯ ಅಲ್ಲಿ ಅದ ಅಂತ ಹೇಳಿದ್ದಾರೆ. ಈಗ ತಮ್ಮ ಸೈನ್ಯದ ಎಲ್ಲ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಂಡಿಯಾಕ್ಕೆ ಒಂದು ಅವಕಾಶ ಅದು, ನಮ್ಮನ್ನು ನಾವು ಉಳಿಸ್ಕೊಳ್ಳುವಂಥ ದಿಶೆಯಲ್ಲೇ ಹೊಸ ಅರ್ಥನೀತಿ ಇಂಟರ್ನಲ್ಲಿ ಎಲ್ಲರೂ ಉದ್ಯೋಗಿಸೋದಕ್ಕಾಗಿ ಒಕ್ಕಲ್ತನಕ್ಕೆ ಅಂದ್ರೆ ರೈತ ಬೆಳೆದ ಬೆಳೆಗೆ ಮಾರ್ಕೆಟ್ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗ್ಯದ. ಅದಕ್ಕಿರೋ ಸುಲಭದಾರಿ ಒಂದು ಪ್ರತಿಯೊಂದು ಹಳ್ಳಿಗೆ ಗೋಡವನ್ನು ಕಟ್ಟಿಕೊಡುವಂಥ ಒಂದು ದೊಡ್ಡ ಭಯಂಕರವಾದ ಪ್ರಯತ್ನ ಮಾಡಬೇಕಾಗಿದೆ. ಇದರಿಂದಾಗಿ ಸಹಜವಾಗಿ ನಮ್ಮ ರೈತ ಬೆಳೆದ ಬೆಳೆ ಉಳಿಲಿಕ್ಕೆ ಸಾಧ್ಯದ. ಅವ್ನು ಬೆಳೆ ಉಳಿಸ್ಕೊಂಡು ತನಗೆ ಬೇಕಾದಾಗ ಮಾರ್ಕೊಳ್ಳೋಂಥ ಅವಕಾಶ ಆ ಪ್ರತಿ ಹಳ್ಳಿಗೆ ಕೊಟ್ಬಿಟ್ರಿ, ಅದು ಹೋಬಳಿಗೆ ಮಾಡಿಕೊಟ್ರಪ್ಪ, ಪ್ರತಿ ಹೋಬಳಿಗೆ ಮಾಡಿಕೊಟ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ರೈತ ಬೆಳೆ ತಾನು ಸ್ವತಃ ಮಾರ್ಕೊಂಡು ಜೊತೆಗೆ ಕಬ್ಬಿನಂಥ ವಿಷಕಾರಿ ಒಂದು ಬೆಳೆ ಅಂತ ಹೇಳ್ತಾನೆ. ಇವತ್ತು ಅದನ್ನು ಏನೂ ಲಾಭ ಇಲ್ಲ. ಒಟ್ಟು 2 ಕೆಲಸ ಆಗ್ತವೆ, ಒಂದು ಸೆರೆ ತಯಾರಾಗ್ತದೆ, ಇನ್ನೊಂದು ಶುಗರ್ ತಯಾರಾಗ್ತದೆ. ಇವೆರಡು ಬಿಟ್ಟು ಮತ್ತೆದಕ್ಕೂ ಇಲ್ಲ. ಆ ಬೆಳೆಯನ್ನು ಇವತ್ತು ನಾವು ಸಂಪೂರ್ಣ ನಾಶ ಮಾಡಲೇಬೇಕಾಗಿದೆ, ಇದಕ್ಕೂ ಉಪಯೋಗ ಇಲ್ಲದಂಥದ್ದು. ಈ ದಿಶೆಯಲ್ಲೇ ಒಂದು ಹೊಸ ಒಂದು ಅರ್ಥನೀತಿಯನ್ನು ಮಾಡಿಕೊಂಡು ಮಾಡಿದರೆ, ಒಂದು ವೇಳೆ ನೀವು ಸಕ್ಕರೆ ಬೇಕಾಗಿದ್ದರೆ ಬೆಲ್ಲ ತಯಾರು ಮಾಡಿರಿ. ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಗಾನಗಳನ್ನು ತಯಾರು ಮಾಡೋಂಥ ಮಾಡಿದ್ರೆ ಈ ಸಾರಾಯಿ ಲಾಬಿ ಸಕ್ಕರೆ ಲಾಬಿ ನಮ್ಮನ್ನು ಆಳೋದು ತಪ್ತದೆ ಇಲ್ಲೂ ಅನ್ನೋ ಮಾತನ್ನು ಇಲ್ಲಿ ನೆನ್ಪಿಟ್ಕೊಂಡು ಈ ಮಾತು ಯಾಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇದು ಇವತ್ತು ಅನಿವಾರ್ಯದ. ಹೊಸ ಅರ್ಥನೀತಿ ಮಾಡಬೇಕಾಗಿದೆ, ಹೊಸ ವಿದೇಶಾಂಗ ನೀತಿ ಮಾಡಬೇಕಾಗಿದೆ. ವಿದೇಶಾಂಗ ನೀತಿ ತಾನೇ ತಯಾರಾಗ್ತದೆ. ಅಮೇರಿಕ ಎಲ್ಲ ತನಕ ತೊಗೋಬೇಕಂತ ಮಾಡುವಂಥ ಸಂದರ್ಭದಲ್ಲೇ ಇರಾನ್ ಜೊತೆಗೆ ಯುದ್ಧ ಕೇಳಿದ ಒಂದು ಐತಿಹಾಸಿಕ ತಪ್ಪನ್ನು ಮಾಡಿಬಿಡ್ತು. ಆ ತಪ್ಪಿನ ರಿಸಲ್ಟ್ ಇವತ್ತು ಏನಪ್ಪ ಅಂದ್ರೆ ಅಮೇರಿಕ ಮಧ್ಯ ಏಷ್ಯಾದಿಂದ ಅಥವಾ ಕೊಲ್ಲಿ ರಾಷ್ಟ್ರಗಳಿಂದ ಹೊರಗೆ ಬರುವಂಥ ಅನಿವಾರ್ಯತೆ ನಿರ್ಮಾಣ ಆಗಲಿಕ್ಕತ್ತದ. ಅದೇನಾಗ್ತದೆ ನೋಡ್ಬೇಕಾಗಿದೆ. ಯಾಕಂದ್ರೆ
ಉಳಿಸಬೇಕಾಗಿತ್ತಂದ್ರೆ ಇರುವ ಹಾದಿ ಒಂದು ಅಮೇರಿಕ ಇರಾನ್ ಜೊತೆಗೆ ಮತ್ತು ಇದ್ರ ಜೊತೆ ನಮ್ಮ ಚೈನಾ ಜೊತೆಗೆ ಯುದ್ಧಕ್ಕಿಳಿದು ಗೆಲ್ಲಬೇಕಾಗಿದೆ. ಗೆಲ್ತಾರ? ಇವತ್ತಿನವರೆಗೆ ಒಂದು 22 ದಿನದ ಯುದ್ಧ ನಡೆದ, ಇದರಲ್ಲಿ ಎಷ್ಟು ಮಟ್ಟಿಗೆ ಗೆದ್ದರು ಅನ್ನೋದು ನಾವು ವಿಮರ್ಶೆ ಮಾಡಿದಾಗ ಗೊತ್ತಾಗ್ತದೆ ಎಷ್ಟು ಆಯಿತು ಅಂತೇಳಿ. ಯಾಕಂದರೆ ಯುದ್ಧ ಅಂದುಕೊಂಡ್ರೆ ಸುಲಭವಿಲ್ಲ. ಈಗಾಗಲೇ ಇರಾನ್ ತನ್ನ ಡಾಮಿನೆನ್ಸ್ ತೋರಿಸಿದೆ. ಈಗ ಇಂಡಿಯಾ ಇದ್ದಿದ್ದು ತನ್ನ ಅರ್ಥನೀತಿಯನ್ನು, ವಿದೇಶಾಂಗ ನೀತಿಯನ್ನು ಸಪ್ರೇಟಾಗಿ ಮಾಡಿಕೊಂಡು ತನ್ನ ಸುತ್ತಲಿನ ರಾಷ್ಟ್ರದ ಜೊತೆಗೆ ಒಳ್ಳೆಯ ಒಂದು ಸೌಹಾರ್ದಯುತ ಸಂಬಂಧನ ಬೆಳೆಸ್ಕೊಂಡ್ರೆ ನಾವು ಒಂದು ಹೊಸ ಅರ್ಥನೀತಿ ಮಾಡ್ಬೋದು, ನಾವು ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡ ಜಗತ್ತಿನ ಶಕ್ತಿ ಆಗ್ಬೋದು ಅನ್ನೋದಕ್ಕೆ ಒಂದು ಅವಕಾಶ ಬಂತದೆ. ಏನು ಮಾಡ್ತಾರೆ ನೋಡೋಣ. ಇದನ್ನು ನಮ್ಮ ಮೋದಿಯವರು ಈ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ತಾರೋ ಇಲ್ಲ ಮತ್ತು ಟ್ರಂಪ್ ಕಿ ಜೈ ಅಂತ ಹೋಗ್ತಾರೋ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬಾರ್ದು. H16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.